ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಸೋಯಾ ಚಂಕ್ಸ್ನ ಕಟ್ಲೆಟ್. ಸೋಯಾ ಚಂಕ್ಸ್ ಕಟ್ಲೆಟ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಸೋಯಾ ಚಂಕ್ಸ್ನ ಸ್ವಲ್ಪ ಬಿಸಿ ನೀರು ಮತ್ತು ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀವಿ. ನೆಕ್ಸ್ಟು ಈ ಸೋಯಾ ಚಂಕ್ಸ್ನ ಮಿಕ್ಸರ್ಗೆ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಅದಕ್ಕೆ ಹಸಿಮೆಣಸಿನಕಾಯಿಯನ್ನು ಹಾಕೋತಿದ್ದೀವಿ, ಸ್ವಲ್ಪ ಶುಂಠಿಯನ್ನು ಹಾಕೋತಿದ್ದೀವಿ, ಹಾಗೆ ಕರಿಬೇವನ್ನು ಕೂಡ ಹಾಕ್ಕೊಂಡ್ವಿ. ಕ್ಯಾಬೇಜ್ನು ಹಾಕೋತಿದ್ದೀವಿ, ಉದ್ದಕ್ಕೆ ಹೆಚ್ಕೊಂಡಿರೋ ಕ್ಯಾಬೇಜ್. ನೀವು ಯಾವುದೇ ವೆಜಿಟೇಬಲ್ಸ್ ಕೂಡ ಬಳಸ್ಬೋದು ಇದಕ್ಕೆ. ಈಗ ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಈರುಳ್ಳಿ, ಹಾಗೆ ಸ್ವಲ್ಪ ಬೈಂಡ್ ಮಾಡೋಕ್ಕೆ ಕಡಲೆ ಹಿಟ್ಟನ್ನು ತುಂಬ ಕಮ್ಮಿ ಬಳಸಬೇಕಾಗತ್ತೆ, ಇಲ್ಲಾಂದರೆ ಕಡಲೆ ಹಿಟ್ಟಿನ ಟೇಸ್ಟೇ ಬರ್ತಾ ಇರುತ್ತೆ. ಸೊ ಕಡಲೆ ಹಿಟ್ಟನ್ನು ಸ್ವಲ್ಪ ಬಳಸಿ, ನಂತರ ಜೀರಿಗೆಯನ್ನು ಹಾಕ್ಕೊಂಡಿದ್ದೀವಿ, ಹಾಗೆ ಗರಂ ಮಸಾಲ, ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕೋತಿದ್ದೀವಿ, ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಿದ್ದೀವಿ, ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡ್ವಿ. ಇದನ್ನೀಗ ನೀರೇನು ಹಾಕ್ಕೊಳ್ದೆ ಹಾಗೆ ಮಿಕ್ಸ್ ಮಾಡಬೇಕಾಗತ್ತೆ. ಸೋಯಾ ಚಂಕ್ಸಲ್ಲಿ ಮಾಯಿಶ್ಚರ್ ಇರೋದ್ರಿಂದ, ಆಲ್ರೆಡಿ ಬೇಯಿಸಿರೋದ್ರಿಂದ ಸ್ವಲ್ಪ ಮಾಯಿಶ್ಚರ್ ಇರುತ್ತೆ. ಸೊ ನೀವು ಈ ರೀತಿ ಅದನ್ನ ಮಿಕ್ಸ್ ಮಾಡಿದ ತಕ್ಷಣ ನೀರೇನು ಬೇಕಾಗಿರಲ್ಲ, ಆರಾಮಾಗಿ ಕಟ್ಲೆಟ್ಗೆ ಹೇಗೆ ಬೇಕೋ ಹಾಗೆ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಈ ರೀತಿ ರೌಂಡ್ ಬಾಲ್ಸ್ ಮಾಡಿಕೊಂಡು ಅದನ್ನ ಕಟ್ಲೆಟ್ ಶೇಪಲ್ಲಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ ಎಕ್ಸ್ಟ್ರಾ ಟೇಸ್ಟ್ ಕೊಡಲಿ ಅಂತ ಎಳ್ಳನ್ನು ಬಳಸ್ತಿದ್ದೀವಿ. ಸೊ ಎಳ್ಳಲ್ಲೂ ಕೂಡ ಅದನ್ನು ರೋಲ್ ಮಾಡ್ಕೋತಿದ್ದೀವಿ. ನೆಕ್ಸ್ಟು ರವಾನ ತೊಗೊಂಡು ಅದರಲ್ಲೂ ಕೂಡ ಈ ರೀತಿ ರೋಲ್ ಮಾಡ್ಕೋತಿದ್ದೀವಿ. ನೀವು ಇದಕ್ಕೆ ಬ್ರೆಡ್ ಕ್ರಮ್ಸ್ ಕೂಡ ಬಳಸ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇದೇ ರೀತಿ ಎಲ್ಲ ಕಟ್ಲೆಟ್ಸ್ನು ಈ ರೀತಿ ರೌಂಡ್ ಮಾಡಿ, ನೆಕ್ಸ್ಟು ಕಟ್ಲೆಟ್ ಶೇಪ್ಗೆ ಮಾಡಿ ಅದನ್ನು ಎಳ್ಳಲ್ಲಿ ಹೊರಳಿಸಿ, ಹಾಗೆ ರವೆ ಏನಿದೆಯೋ ರವಾದಲ್ಲಿ ಕೂಡ ಹೊರಳಿಸಿ ರೆಡಿ ಮಾಡ್ಕೋತಿದ್ದೀವಿ. ನೋಡಿ, ಈ ರೀತಿ 7 ಕಟ್ಲೆಟ್ಸ್ನ ನಾವು ಮಾಡ್ಕೊಂಡಿದ್ದೀವಿ. ಇದನ್ನೀಗ ಶಾಲೋ ಫ್ರೈ ಮಾಡ್ತಿದ್ದೀವಿ. ಸೊ ನಿಮಗೆ ಕ್ಯಾಲರೀಸ್ ಜಾಸ್ತಿ ಇರುತ್ತೆ ಅನ್ನೋ ಟೆನ್ಷನ್ ಇಲ್ಲ, ಫ್ರೈಡ್ ಆಗಿದೆ ಅಂತ ಏನು ಟೆನ್ಷನ್ ಇರಲ್ಲ, ಆರಾಮಾಗಿ ಮಾಡ್ಕೋಬೋದು. ಸೊ 1 to 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀವಿ, ಅದಕ್ಕೆ ಈ ಕಟ್ಲೆಟ್ನ ಹಾಕೋತಿದ್ದೀವಿ. ಕಟ್ಲೆಟ್ನ ಚೆನ್ನಾಗಿ ಬೇಯಿಸಬೇಕಾಗುತ್ತೆ, ಬಿಕಾಸ್ ಅದು ತಿಕ್ಕಾಗಿರೋದ್ರಿಂದ ಚೆನ್ನಾಗಿ ಬೇಯಬೇಕು. ಬೆಂದಿಲ್ಲ ಅಂದರೆ ನಿಮಗೆ ಹಸಿ ಹಸಿ ಅನ್ನೋ ಥರ ಅನಿಸ್ತಿರುತ್ತೆ, ಅದಕ್ಕೆ ಚೆನ್ನಾಗಿ ಬೇಯಿಸಬೇಕು. ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಎಣ್ಣೆನ ಹಾಕೋತಿದ್ದೀವಿ. ಈ ರೀತಿ 2 ಕಡೆ ಚೆನ್ನಾಗಿ ಬೇಯಿಸ್ತಾ ಹೋಗಬೇಕು. ನೋಡಿ, ಈಗ ಆಲ್ರೆಡಿ ಒಂದು ಕಡೆ ಬ್ರೌನ್ ಆಗಿದೆ, ಈಗ ಇನ್ನೊಂದು ಕಡೆ ನಾವು ಅದನ್ನ ತಿರುವು ಹಾಕ್ತಿದ್ದೀವಿ. ನೋಡಿ, ಈ ರೀತಿ ಚೆನ್ನಾಗಿ ಬೇಯಿಸಬೇಕಾಗತ್ತೆ. ಒಂದು 2-3 ಸತಿ ಇದೇ ರೀತಿ 2 ಕಡೆ ಬೇಯಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಸೊ ರೆಸಿಪಿ ಈಗ ರೆಡಿಯಾಗಿದೆ. ನೋಡಿ, ನಾವೀಗ ಇದನ್ನು ಚಿಲ್ಲಿಯಿಂದ ಫ್ಲವರ್ ಮಾಡಿ ಡೆಕೋರೇಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೋಯಾ ಚಂಕ್ಸ್ ಕಟ್ಲೆಟ್ ತುಂಬ ಪ್ರೋಟೀನ್ ಯುಕ್ತವಾದ ಆಹಾರ ಆಗಿರೋದ್ರಿಂದ ನೀವು ನಾನ್ ವೆಜ್ನ ತಿನ್ನಲ್ಲ ಅಂದರೆ ಇದನ್ನು ಅದರ ಸಬ್ಸ್ಟ್ಯೂಟಾಗಿ ಬಳಸ್ಬೋದು. ತುಂಬ ನ್ಯೂಟ್ರಿಷನ್ಸ್ನ ಕೊಡುತ್ತೆ. ಅದೇ ರೀತಿ ವೆಜಿಟೇಬಲ್ಸ್ನ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ. ಅದೇ ರೀತಿ ನಾವು ಫ್ರೈಡ್ ಕೂಡ ಮಾಡಿಲ್ಲ, ಬರೀ ಶಾಲೋ ಫ್ರೈ ಮಾಡಿರೋದ್ರಿಂದ ಫ್ರೈಡ್ ತಿಂದಿದ್ದೀರಾ ಅನ್ನೋ ಅನುಭವ ಕೂಡ ಇರಲ್ಲ, ಲೈಟಾಗಿ ಇರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.